ಹಾಯ್ ನಮಸ್ಕಾರ. RCB ವರ್ಸಸ್ LSG ಆಫ್ಟರ್ ಮ್ಯಾಚ್ ಟಾಕ್ಗೆ ಸ್ವಾಗತ. ಮಾತನಾಡೋಣ ನಿನ್ನೆ ಮ್ಯಾಚ್ ಬಗ್ಗೆ. ಒಂದು ಲಾಂಗ್ ಗ್ಯಾಪ್, ಒಂದು 5-6 ದಿನಗಳ ನಂತರ ಮತ್ತೆ ನಾವು ಮ್ಯಾಚ್ ಆಡಿದ್ವಿ. ಈ ಒಂದು ಗ್ಯಾಪ್ ನಾನು ಪ್ರಿವ್ಯೂ ವೀಡಿಯೋದಲ್ಲಿ ಹೇಳಿದ ಹಾಗೆ ಕೆಲವೊಂದು ಸಲ ಪ್ಲಸ್ ಆಗುತ್ತೆ, ಕೆಲವೊಂದು ಸಲ ಮೈನಸ್ ಆಗುತ್ತೆ. ಆ ಒಂದು ಜೆಲ್ ಆಗಿರುವಂಥದ್ದು ಇರುತ್ತಲ್ಲ ಟೀಮ್, ಅದು ಒಂದು 3-2 ದಿನ ಗ್ಯಾಪಲ್ಲಿ ಆದರೆ ಹಾಗೆ ಕ್ಯಾರಿ ಆಗುತ್ತೆ. ಕೆಲವೊಂದು ಸಲ 5-6 ದಿನಗಳ ಗ್ಯಾಪ್ ಎಲ್ಲೋ ಒಂದು ಡಿಟ್ಯಾಚ್ಮೆಂಟ್ಗೆ ಕಾರಣ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಯಾಕೋ ನನಗೆ ಕಾಡ್ತಾ ಇದೆ ಇತ್ತೀಚಿನ ಕೆಲವೊಂದು ರಿಸಲ್ಟ್ ನೋಡಿದಾಗ. ಕೆಲವೊಂದು ಸಲ ಅದು ಕೋಇನ್ಸಿಡೆನ್ಸ್ ಕೂಡ ಇರ್ಬೋದು, ಬಟ್ ಅದು ಕೂಡ ಪ್ರಭಾವ ಬೀರುತ್ತೆ ಅಂತ ಅನಿಸುತ್ತೆ. ನೀವು ಕಮೆಂಟ್ ಮಾಡಿ, ಈ ಗ್ಯಾಪ್ ಏನಿದೆ ಅದು ಸ್ವಲ್ಪ ಎಫೆಕ್ಟ್ ಆಗುತ್ತಾ ಅದು ಬಾಂಡಿಂಗ್ಗೆ ಅಂತ ನಿಮ್ಮ ವ್ಯೂ ಹೇಳಿ. ಸೊ ನೆನೆಯ ಮ್ಯಾಚ್ ಬಗ್ಗೆ ಮಾತನಾಡೋದಾದರೆ, ಪ್ರಿವ್ಯೂ ವೀಡಿಯೋದಲ್ಲಿ ಪಿಚ್ ಕಂಡೀಷನ್ ಬಗ್ಗೆ ಹೇಳಿದೆ. ಯಾಕಂದ್ರೆ ಹಿಂದೆ 220 ಕೂಡ ಇಲ್ಲಿ ಚೇಸ್ ಆಗಿದೆ, ಯಾವತ್ತೂ ಕೂಡ ಏನು ಲೋ ಟೋಟಲ್ ಅಂತಲ್ಲ. ಬಟ್ ಇಲ್ಲಿ ಬ್ಲ್ಯಾಕ್ ಸಾಯಿಲಲ್ಲಿ 150 + 160 ಒಂದು ಒಳ್ಳೆ ಟಾರ್ಗೆಟ್ ಅಂತ ಅನಿಸಿದ್ರು ಕೂಡ ರೆಡ್ ಸಾಯಿಲ್ ಮಿಕ್ಸ್ ಆದಾಗ ಅದು ಆಲ್ಮೋಸ್ಟ್ 180-190 ಕುಡ್ ಬಿ ಎ ಗುಡ್ ಟಾರ್ಗೆಟ್ ಅಂತ. ಬಟ್ ಇವಾಗ ಪ್ಯಾಟ್ರನ್ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಟೇಬಲ್ ಟಾಪರ್ಸ್ ಎಲ್ಲ ಕೂಡ ಬಾಟಮಲ್ಲಿರುವಂಥ ಟೀಮಿಂದ ಸೋಲ್ತಾ ಇದ್ದಾರೆ. ಹಾಗಾಗಿ ಈ ಬಾಟಮಲ್ಲಿ ಆಲ್ರೆಡಿ ಎಲಿಮಿನೇಟ್ ಆಗಿರುವಂಥ ಟೀಮ್ಗಳಿಗೆ ದೇ ಹ್ಯಾವ್ ನಥಿಂಗ್ ಟು ಲೂಸ್. ಹಾಗಾಗಿ ಸ್ಪಾನ್ಸರ್ಗಳಿಗೆ, ಪ್ರೇಕ್ಷಕರಿಗೆ, ಫ್ರಾಂಚೈಸಿಗೆ ಎಲ್ರಿಗೂ ಕೂಡ ಒಂದು ಎಂಟರ್ಟೈನ್ಮೆಂಟ್ ಸಿಗಬೇಕು. ನಾವು ಬರೀ ಏನು ಒಳ್ಳೆ ಪ್ಲೇಯಿಂಗ್ ಕಾಂಪಿಟೇಷನ್ ಇರುವಂಥ ಪಿಚ್ ಮಾಡೋದಕ್ಕಿಂತ ಎಂಟರ್ಟೈನ್ಮೆಂಟ್ ಕೊಡೋಣ ಅಂತ ಈಗ ಬಾಟಮಲ್ಲಿರುವಂಥ ಟೀಮ್ಗಳು ಫಿಕ್ಸ್ ಆಗಿರೋ ಹಾಗಿದೆ. ಅದೇ ರೀತಿ ಅಂತ ಪಿಚ್ ಕೂಡ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ನಿನ್ನೆ ಟಾಸ್ ಗೆದ್ದ ಮೇಲೆ RCB ಚೇಸಿಂಗ್ ತೊಗೊಂಡಿದ್ದು ಕೂಡ ತಪ್ಪಲ್ಲ. ಯಾಕೆಂದರೆ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಆ ಥರ ಇತ್ತು, ವೆದರ್ ಏನಾದರೂ ಮಳೆ ಬರುತ್ತಾ ಏನು ಅನ್ನೋದು ಒಂದಷ್ಟು ಅನ್ಸರ್ಟಿನಿಟಿ ಇತ್ತು. ಸೊ ಆ ಕಾರಣಕ್ಕೆ ಸೆಕೆಂಡ್ ಬ್ಯಾಟಿಂಗ್ ಮಾಡಿದ್ರೆ ನಿಮ್ಗೊಂದು ಪರ್ಫೆಕ್ಟ್ ಐಡಿಯಾ ಇರುತ್ತೆ. ಡಕ್ವರ್ತ್ ಲೂಯಿಸ್ ಬಂದರೂ ಕೂಡ ಇಷ್ಟಕ್ಕೆ ನಾನು ಇಷ್ಟು ಹೊಡಿಬೇಕು ಅನ್ನೋದು ಕ್ಲಿಯರ್ ಪಿಕ್ಚರ್ ಇರುತ್ತೆ. ಬಟ್ ಆದಮೇಲೆ ಭಾಳ ಮುಖ್ಯವಾಗಿ ನಾವು ಪವರ್ ಪ್ಲೇನಲ್ಲಿ ಮಿಚೆಲ್ ಮಾರ್ಷ್ ಅಂತ ಒಬ್ಬ ಬೀಸ್ಟನ್ನ, ನಿಮಗೆ ಗೊತ್ತು ಆ ವ್ಯಕ್ತಿ ಯಾವ ಥರ ಹೊಡಿತಾರೆ ಸೆಟ್ ಆದರೆ ಅಂತ, ನಾವು ಸೆಟ್ಲ್ ಆಗೋಕೆ ಬಿಟ್ಟಿದ್ದು ಒಂದು ಮಿಸ್ಟೇಕ್. ಕುಲಕರ್ಣಿ ಈ ಕಡೆ ಯಂಗ್ಸ್ಟರ್, ನಿಮ್ಗೆ ಅನಿಸ್ಬೋದು ವೆರಿ ಸ್ಲೋ ಆಡಿದ್ರು ಅಂತ. ಆತನ ಇನ್ನಿಂಗ್ಸ್ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಕಡಿಮೆ ಸ್ಟ್ರೈಕ್ ರೇಟ್ ಇದ್ದರೂ ಕೂಡ ಹೆಚ್ಚಿನ ಸ್ಟ್ರೈಕನ್ನು ಮಿಚೆಲ್ ಮಾರ್ಷಿಗೆ ಕೊಟ್ಟರು. ಮೇ ಬಿ ನಾವು ಫಸ್ಟ್ ಎಡವಿದ್ದು ನೆನೆಯಲ್ಲಿ ಅಂತಂದರೆ ಮಿಚೆಲ್ ಮಾರ್ಷ್ ಅಂತ ಒಂದು ಬೀಸ್ಟ್ ಪ್ಲೇಯರ್ನ ಸೆಟ್ ಆಗೋಗ್ಬಿಟ್ಟಿದ್ದು. ಆಲ್ಮೋಸ್ಟ್ ಎಲ್ಲ ಬ್ಯಾಟ್ಸ್ಮನ್ ನಾವು ನೋಡ್ತಾ ಇದ್ದೀವಿ, ಅಂದರೆ ಓಪನಿಂಗ್ ಸ್ಲಾಟಲ್ಲಿರೋರು ಒಳ್ಳೆ ಟಚ್ಚಲ್ಲಿದ್ದರು. ಬಟ್ ಮಾರ್ಷ್ ಯಾವಾಗ ಬರ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಇತ್ತು. ನೆನ್ನೆ ತೋರಿಸಿದ್ರು. ಮೊನ್ನೆ ಪೂರನ್, ನೆನ್ನೆ ಮಿಚೆಲ್ ಮಾರ್ಷ್. ಅದ್ಭುತವಾದಂಥ ಇನ್ನಿಂಗ್ಸ್. ಪ್ರತಿಯೊಂದು ಸ್ಟ್ರೈಕ್ಗಳು ಕೂಡ ಕ್ಲೀನ್ ಸ್ಟ್ರೈಕ್ಗಳು. ಒಂಥರ ನಾವು ಅಪೋಸಿಟ್ ಟೀಮಲ್ಲಿದ್ದರೂ ಕೂಡ ಫ್ಯಾನ್ ಆಗಬೇಕು ಅಂಥ ಒಂದು ಆಟವನ್ನು ಆಡಿದ್ರು. 9 ಸಿಕ್ಸ್, 9 ಬೌಂಡ್ರಿ, 198 ಸ್ಟ್ರೈಕ್ ರೇಟ್, 56 ಬಾಲಿಂಗ್ 111. ಹರ್ಷಿನ್ ಕುಲಕರ್ಣಿ 24 ಬಾಲಿಗೆ 17 ಇರ್ಬೋದು. ಬಟ್ ಆ ಫಸ್ಟ್ ವಿಕೆಟ್ ಪಾರ್ಟ್ನರ್ಶಿಪ್ ಏನು ಬಂತು ಅವ್ರದ್ದು, 95 ರನ್, 1 ವಿಕೆಟ್, 9.2 ಓವರಲ್ಲಿ. ಸೊ ಅದು ಅವರಿಗೆ ಒಂದು ಬೇಸನ್ನು ಸೆಟ್ ಮಾಡಿಕೊಡ್ತು. ಸೊ ಅದಾದಮೇಲೆ ಬೌಲಿಂಗ್ ವಿಚಾರಕ್ಕೆ ಅಂತ ಬಂದಾಗ ಅದ್ರ ಬ್ಯಾಟ್ಸ್ಮನ್ ಉಳಿದಾಗೆ ನಿಕೋಲಸ್ ಪೂರನ್ 38, 23 ಬಾಲಿಗೆ 4 ಬೌಂಡ್ರಿ, 1 ಸಿಕ್ಸ್. ರಿಷಬ್ ಪಂತ್ ಅವರ ಇನ್ನಿಂಗ್ಸ್ ಏನಿದೆ 10 ಬಾಲಲ್ಲಿ 32. ದಿಸ್ ಮೇಡ್ ದ ಡಿಫ್ರೆನ್ಸ್ ಅಂತ ನನಗನ್ನಿಸ್ತದೆ. ಯಾಕಂತಂದರೆ ಆ ಒಂದು ಇನ್ನಿಂಗ್ಸನ್ನು ಅವ್ರು ಆಡದೆ ಹೋಗಿದ್ರೆ ಬಹುಶಃ ಅವರ ಟಾರ್ಗೆಟ್ ಒಂದು 195 ಆ ಒಂದು ಅಥವಾ 190+ ಇರೋದು, ಇಟ್ ವುಡ್ ಬಿ ಅನ್ ಈಸಿ ಟಾರ್ಗೆಟ್. ಸೊ ಅದನ್ನು ಬಿಟ್ಟರೆ ಮಾರ್ಕ್ರಮ್ಗೆ ಏನಂತ ಅವಕಾಶ ಇರಲಿಲ್ಲ. ಬೌಲಿಂಗ್ ಬಗ್ಗೆ ಬರೋಣ ನಾವು. ಭುವನೇಶ್ವರ್ ಕುಮಾರ್ ಈ ಇಡೀ ಸೀಸನ್ನ ನೋಡಿದ್ರೆ ಅವರು ಡೀಸೆಂಟಾಗಿ ಮಾಡಿದ್ದಾರೆ. ಕೆಲವೊಂದರಲ್ಲಿ ವಿಕೆಟ್ ಬಂದಿದೆ, ಬಟ್ ಕೆಲವೊಂದು ಕಡೆ ಅವರು ವಿಕೆಟ್ ಬರದೇ ಇದ್ದರೂ ಕೂಡ ಕಂಟೈನ್ ಮಾಡಿದ್ದಾರೆ. 4 ಓವರಿಗೆ 34 ರನ್, ಇಟ್ಸ್ ವೆರಿ ಗುಡ್ ಒಂದು T20 ಸ್ಟ್ಯಾಂಡರ್ಡ್ಸಲ್ಲಿ, ಈಗಿನ T20 ಆಡ್ತಲ್ಲ ಅದರಲ್ಲೂ. ಬಟ್ ಹೇಸಲ್ವುಡ್, ದಿಸ್ ಇಸ್ ದ ಕನ್ಸರ್ನ್. ಯಾಕಂತಂದರೆ ಹೇಸಲ್ವುಡ್ ನಮಗೆ ಯಾವಾಗ ಭುವನೇಶ್ವರ್ ಜೊತೆಗೆ ಆ ಕೆಮಿಸ್ಟ್ರಿ ಕಾಣುತ್ತೋ ಆವಾಗ ಆಟೋಮೆಟಿಕ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ. 4 ಓವರಿಗೆ 49 ರನ್, 12.2 ಅವರ ಏನು ನೆನ್ನೆ ಕೊಟ್ಟಿರುವಂಥ ಎಕಾನಮಿ. ಕೃಣಾಲ್ ಪಾಂಡ್ಯ ಕೂಡ ನೆನ್ನೆ ಡೀಸೆಂಟಾಗಿ ಮಾಡಿದ್ರು. ವಿಕೆಟ್ ಸಿಗದೆ ಹೋದರೂ ಕೂಡ 4 ಓವರಿಗೆ 31 ರನ್, 1 ವಿಕೆಟ್. ಹಾಗೆ ರಶೀಕ್ ದಾರ್ ನೆನ್ನೆ ಕಾಸ್ಟ್ಲಿ 4 ಓವರಿಗೆ 53 ರನ್. ಇದು ವರ್ಕ್ ಆಗಲ್ಲ ಮುಂದೆ ಹೋಗ್ತಾ, ಬಟ್ ಒನ್ ಆಫ್ ಡೇ ಇದ್ದೇ ಇರುತ್ತೆ ಯಾರಿಗಾದರೂ ಕೂಡ. ಬಟ್ ಹೇಸಲ್ವುಡ್ಗೆ ಬ್ಯಾಕ್ ಟು ಬ್ಯಾಕ್ ಮೊನ್ನೆ 150 ಹೊಡ್ಸ್ಕೊಂಡಿದ್ದಾರೆ, ಇವತ್ತು 49. ಇನ್ನು ಸುಯಶ್ ಶರ್ಮಾ ನೆನ್ನೆ ಅವರಿಗೆ 2 ಓವರ್ ಕೊಟ್ಟಿದ್ದು. ಯಾಕಂದರೆ ಸ್ಪಿನ್ನರ್ಗಳಿಗೆ ಚಚ್ಚಿ ಬಿಸಾಕ್ತಾ ಇದ್ರು ನೆನ್ನೆ. 2 ಓವರಿಗೆ 21, ಜೊತೆಗೆ 19 ಓವರಿಗೆ ಡಿಕ್ರೀಸ್ ಆಗಿದ್ದರಿಂದ ಕೂಡ ಅದೊಂದು ಕೂಡ ನೆನ್ನೆ ಒಂದು ಶಾರ್ಟ್ ಆಯಿತು, 1 ಓವರ್. ರೊಮ್ಯಾರೋ ಶೆಫರ್ಡ್, ನಾನು ಹಿಂದೆ ಕೂಡ ಹೇಳಿದ್ದೀನಿ, 16th ಓವರ್ 1 ಓವರ್ಗೆ ಅವ್ರನ್ನ 6th ಬೌಲರ್ ಆಪ್ಷನ್ ಆಗಿ ಸ್ಟಿಲ್ ನೀವು ಕಂಟಿನ್ಯೂ ಮಾಡ್ತೀರಾ ಅಂತಂದರೆ ಇಟ್ ವಿಲ್ ಬಿ ಎ ಗ್ಯಾಂಬಲ್. ಅದೊಂದು ಲಾಟ್ರಿ ಥರ. ಒಂದು ಸಲ ಕ್ಲಿಕ್ ಆಗ್ಬೋದು, ಒಂದು 5 ಸಲ ಫ್ಲಾಪ್ ಆಗ್ಬೋದು. ಇದನ್ನು ತಗೊಂಡೇ RCB ಮುಂದೆ ಹೋಗುತ್ತೆ ಅಂತಂದರೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಪ್ಲೇ ಆಫ್ ಹತ್ರ ಹೋಗಬೇಕಾದ್ರೆ. ಸೊ ಇದು ಇನ್ನು ಬ್ಯಾಟಿಂಗ್ ಅಂತ ಬಂದಾಗ ಪಿಚ್ ಹೋಗ್ತಾ ಬೌಲರ್ಗಳಿಗೆ ಅಸಿಸ್ಟ್ ಮಾಡುತ್ತೆ ಅನ್ನೋದನ್ನು ನಿಮಗೆ ನಾನು ಪ್ರಿವ್ಯೂ ವೀಡಿಯೋದಲ್ಲಿ ಹೇಳಿದ್ದೆ. ಇದು ಇನಿಷಿಯಲಿ ಬ್ಯಾಟ್ಸ್ಮನ್ಗೆ ಸಪೋರ್ಟ್ ಇದೆ, ಆಮೇಲೆ ಹೋಗ್ತಾ ಪ್ಲಸ್ ಆಗುತ್ತೆ ಬೌಲರ್ಗಳಿಗೆ ಅಂತ. ಬಟ್ ಅವ್ರ ಕಡೆ ಪ್ರಿನ್ಸ್ ಯಾದವ್, ನಾನಂತೂ ಈ ಹುಡುಗನ ಫ್ಯಾನ್ ಆಗಿದ್ದೀನಿ. ಯಾವಾಗ ಅವರು ಟೀಮ್ ಇಂಡಿಯಾಗೆ ಆಡ್ತಾರೆ ಅನ್ನೋ ಒಂದು ಕುತೂಹಲ, ಒಂದು ಆಸೆ ನನಗಿದೆ. ತುಂಬ ಶಿಸ್ತಿದೆ ಈ ಬೌಲರ್ಗೆ. ವಿಕೆಟ್ ತೊಗೊಂಡ್ಮೇಲೂ ಕೂಡ ಅವರ ಸೆಲೆಬ್ರೇಷನ್ ಇರ್ಬೋದು, ದೇವ್ರನ್ನ ನೋಡಿ ಮೇಲೆ ಥ್ಯಾಂಕ್ ಯು ಅಂತ ಹೇಳೋದು.
ಇದು ಒಬ್ಬ ಡಿಸಿಪ್ಲಿನ್ ಇರುವಂಥ ಬೌಲರ್ಗೆ ಮಾತ್ರ ಲೈನಲ್ಲಿ ಸಾಧ್ಯ. ಎಲ್ಲೂ ಕೂಡ ನೋಡಿ ಅವರು ತುಂಬ ಏನು ಸ್ಲಾಟಲ್ಲಿ ಹಾಕಲ್ಲ ಅಥವಾ ಬಿಡ್ತು ಕೊಡಲ್ಲ, ಲೂಸ್ ಬಾಲ್ಗಳಿಲ್ಲ. ಬಹುತೇಕ 24 ಬಾಲಲ್ಲಿ ಒಂದು ಮ್ಯಾಚಲ್ಲಿ ಒಂದು 18ರಿಂದ 20 ಬಾಲ್ ಒಳ್ಳೆ ಡೆಲಿವರಿನ ಇರುತ್ತೆ. ಏನಾದರೂ ಸ್ಟ್ರೈಕ್ ಮಾಡೋರು ಕೂಡ ಒಂದು ಒಳ್ಳೆ ಬಾಲ್ಗೆ ಹೊಡೆದಿರ್ತಾರೆ. ಎಲ್ಲೂ ಕೂಡ ಅವರು ಟೈಮಿಂಗ್ ಕೊಡೋಲ್ಲ. ಸೊ ಇದು ಒನ್ ಆಫ್ ದ ಬೆಸ್ಟ್ ಥಿಂಗ್. ಅವರ ಆ್ಯಕ್ಷನ್ ಇರ್ಬೋದು, ಹಾಕುವಂಥ ಏರಿಯಾಗಳು, ಪಿಚ್ ಮಾಡುವಂಥ ಏರಿಯಾಗಳು ಎಲ್ಲವೂ ಕೂಡ ಅದ್ಭುತವಾಗಿದೆ. ಆದರೆ ನಮ್ಮ ಬ್ಯಾಟಿಂಗಲ್ಲಿ ನಾವು ಸಾಲ್ಟ್ ಹೋದ್ಮೇಲೆ ಸ್ವಲ್ಪ ಒಂದು ಅನ್ಸೆಟ್ಲ್ ಆಗಿರುವಂಥ ಓಪನಿಂಗ್ ಪಾರ್ಟ್ನರ್ಶಿಪ್ ನಾವು ನೋಡ್ತಾ ಇದ್ದೀವಿ. ಸೊ ಕೊಹ್ಲಿ ಮತ್ತು ಬೆಥೆಲ್ ಲಾಸ್ಟ್ ಸೀಸನಲ್ಲಿ ಚೆನ್ನಾಗಿ ಆಡಿದ್ದಾರೆ. ಬಟ್ ಇವಾಗ ನೋಡಿದ್ರೆ ಈ ಒಂದು ಸೀಸನಲ್ಲಿ ಯಾಕೋ ಕೊಹ್ಲಿ ಬೆಥೆಲ್ ಅವರ ಕೆಮಿಸ್ಟ್ರಿ ಇನ್ನೂ ಕೂಡ ಬಾಂಡಿಂಗಿಗೆ ಬಂದಿಲ್ಲ, ಇನ್ನೂ ಕೂಡ ಜೆಲ್ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ. ಬಟ್ ಇಟ್ ಹ್ಯಾಪನ್ಸ್. T20ಯಲ್ಲಿ ನಿಮಗೆ ತುಂಬ ಟೈಮ್ ಇರಲ್ಲ. ವಿತಿನ್ ಸ್ಟಾರ್ಟಿಂಗ್ ಫಸ್ಟ್ ಬಾಲಿಂದನೇ ಹೊಡಿಯೋಕ್ಕೋ ಅಥವಾ ಏನು ಮಾಡ್ತೀನಿ ಅಂತ ಡಿಸೈಡ್ ಮಾಡಿಬಿಡಬೇಕು. ಸೊ ಬೆಥೆಲ್ 4, ಮೊಹಮ್ಮದ್ ಶಮಿ ಬಾಲ್ಗೆ ಔಟ್ ಆಗಿದ್ದು. ವಿರಾಟ್ ಕೊಹ್ಲಿ ಬೌಲ್ಡ್ ಆದಂಥ ಬಾಲ್ ಮಾತ್ರ ಅದ್ಭುತ, ಬ್ಯೂಟಿಫುಲ್. ಕೊಹ್ಲಿ ಅಂತ ಪ್ಲೇಯರ್ ಒಂಥರ ಗೋಡೆ ಕಡ್ತಾಗೆ, ಅವ್ರು ಅಷ್ಟು ಬೇಗ ಸ್ಟಂಪ್ಸ್ನ ತೋರಿಸಲ್ಲ ಬೌಲರ್ಗೆ. ಆದರೆ ಅದನ್ನು ಪಿಯರ್ಸ್ ಮಾಡಿ ಆ ಗ್ಯಾಪ್ ಮೂಲಕ ಆ ಲೆಗ್ ಸ್ಟಂಪ್ ಅಥವಾ ಆಫ್ ಸ್ಟಂಪ್ ಕಿತ್ಕೊಂಡು ಹೋಗುತ್ತೆ ಅಂತಂದರೆ ಆಸಮ್ ಡೆಲಿವರಿ. ಡೆಲ್ಲಿಯ ಟೀಮ್ಮೇಟ್ ಕೂಡ ಹೌದು ವಿರಾಟ್ ಕೊಹ್ಲಿ ಅವರಿಗೆ. ಎಲ್ಲೊಂದು ಕಡೆ ಅವರೇ ಎಲ್ಲ ಟಿಪ್ಸ್ ಕೊಟ್ಟು ಕಲಿಸ್ತಂಥ ಹುಡುಗರು ಅವ್ರ ವಿಕೆಟ್ ತೆಗೆಯುವಂಥ ಚಾಲೆಂಜನ್ನು ಗುರುಗೆ ಹಾಕ್ತಾ ಇದ್ದಾರೆ. ಬಟ್ ಬ್ಯೂಟಿಫುಲ್ ಡೆಲಿವರಿ. ಪ್ರಿನ್ಸ್ ಯಾದವ್ ಹ್ಯಾಟ್ಸ್ ಆಫ್. ವಿರಾಟ್ಗೆ ಆನ್ಸರ್ ಇಲ್ಲ ಅಂತಂದರೆ ಇನ್ನು ಎನಿ ಪ್ಲೇಯರ್ ಹುಡುಗ ಕಾಡಿಸ್ಬೋದು. ಪಡಿಕಲ್ ವಾಸ್ ಲುಕಿಂಗ್ ಇನ್ ಟಚ್. ಆರಂಭದಲ್ಲಿ ಅವ್ರು ಬಂದಂಥ ರೀತಿ ನೋಡಿದ್ರೆ ಕೊಹ್ಲಿ ಹೋದ್ಮೇಲೆ ಹಿಂದೆ ಹೇಳಿದ ಹಾಗೆ ನಾನು ಪ್ರಿವ್ಯೂ ವಿಡಿಯೋದಲ್ಲಿ ಯಾರಾದರೂ ಒಬ್ಬರು ಶೀಟ್ ಆ್ಯಂಕರ್ ರೋಲನ್ನು ಪ್ಲೇ ಮಾಡಲೇಬೇಕು. ಸೊ ದೇವದತ್ ಪಡಿಕಲ್ 25 ಬಾಲ್ 34 ರನ್, 3 ಬೌಂಡ್ರಿ, 1 ಸಿಕ್ಸರ್. ಅವರಿಗೆ ತುಂಬ ಅವಕಾಶ ಅಲ್ಲಿರಲಿಲ್ಲ ಓಪನ್ ಅಪ್ ಆಗೋಕ್ಕೆ ಅಥವಾ ಬಿಗ್ ಶಾಟ್ ಹೋಗೋಕ್ಕೆ. ಯಾಕಂದರೆ 2 ಪ್ರಮುಖ ವಿಕೆಟ್ಗಳು ಹೋಗಿರೋದ್ರಿಂದ ಅವ್ರು ನಿಲ್ಲಬೇಕಾಗಿತ್ತು. ಮೇ ಬಿ ಆ ಒಂದು ಇದರಲ್ಲೇ ಔಟ್ ಆದರು ಅವರು. ಸೊ ಕಾಟನ್ ಬೋಲ್ಡ್ ಆದರು. ಒಳ್ಳೆ ಡೆಲಿವರಿ ಅದು ಕೂಡ. ಔಟ್ ಆಗಿದ್ದು ದೇವದತ್ ಪಡಿಕಲ್. ಪ್ರಿನ್ಸ್ ಅವರ ಬಾಲ್ ಮತ್ತೆ ವಾಪಸ್ ಅವ್ರನ್ನ ಬೌಲಿಂಗ್ ಸ್ಪೆಲ್ಲಿಗೆ ತರ್ತಾರೆ. ಫಸ್ಟಿಗೆ ವಿಕೆಟ್ ಬರುತ್ತೆ. ಜಿತೇಶ್ ಶರ್ಮಾ ಇಸ್ ಸ್ಟಿಲ್ ಎ ಕನ್ಸರ್ನ್. ಜಿತೇಶ್ ಶರ್ಮಾ ಮಲ್ಟಿಪಲ್ ಒಂದು ಡೈಮೆನ್ಷನ್ ಇರುವಂಥ ಟ್ಯಾಲೆಂಟ್. ವಿಕೆಟ್ ಕೀಪಿಂಗ್ ಅಂತ ಬಂದಾಗ ಅಥವಾ ಟೀಮ್ನ ಒಂದು ಜೋಶನ್ನು ಹೆಚ್ಚು ಮಾಡೋದು, ಪಟಿದಾರ್ ಜೊತೆ ಒಳ್ಳೆ ಒಂದು ಬಾಂಡಿಂಗ್, ಫಿನಿಷಿಂಗ್, ಅವರು ಒಬ್ಬರೇ ನಿಂತು ಫೈನಲ್ವರೆಗೂ ತರ್ತಾರೆ ಮ್ಯಾಚ್ನ ಅಥವಾ ಕೊನೆವರೆಗೂ ತಂದು ವಿನ್ ಮಾಡಿಸುವಂಥ ಕೆಪಬಿಲಿಟಿ ಇದೆ. ಬಟ್ ಈ ವರ್ಷದ ಫಾರ್ಮ್ ಸ್ಟಿಲ್ ಜಿತೇಶ್ ಶರ್ಮಾ ಬಗ್ಗೆ ಪ್ರಶ್ನೆಗಳಿದೆ. ಸಡನ್ನಾಗಿ ಚೇಂಜ್ ಮಾಡಿ ಅಂತ ನಾವು ಹೇಳೋದಲ್ಲ, ಬಟ್ ಏನು ಮಾಡಬಹುದು ಅಂತ ಕೂಡ ನಾವು ಥಿಂಕ್ ಮಾಡಬೇಕಾಗತ್ತೆ. ಸೊ ಇದೊಂದು ಏರಿಯಾ ಆಫ್ ಕನ್ಸರ್ನ್ ಹಾಗೆ ಉಳ್ಕೊಂಡಿದೆ. ಆ ಒಂದು ಬಾಕ್ಸನ್ನು ಟಿಕ್ ಮಾಡಲೇಬೇಕು, ಏನು ಮಾಡಬೇಕು ಅಂತ. ಇನ್ನು ರಜತ್ ಪಟಿದಾರ್ ಅವರು 50 ಆಗಿದೆ ಗೊತ್ತಾಗಲಿಲ್ಲ. ಅದೆಷ್ಟು ಕ್ವಿಕ್ಕಾಗಿ ರನ್ಗಳು ಬಂತು ಏನು ಅಂತ. ಬರೀ ನಾನು ಸ್ಪಿನ್ನರ್ಸಿಗೆ ಮಾತ್ರ ಅಲ್ಲ ಫಾಸ್ಟ್ ಬೌಲರ್ಗೂ ಹೊಡಿತೀನಿ ಅಂತ ನಿನ್ನೆ ತೋರಿಸಿದ್ರು. ಆ ಒಂದು ಬಾಲ್ ಪುಲ್ ಮಾಡಿದ್ರು, ಒಂದು ಶಾಟ್ ಸಖತ್ತಾಗಿತ್ತು. ಯಾಕಂದರೆ ಅಷ್ಟು ಬೇಗ ಪಿಚ್ ಆದಮೇಲೆ ನಿಮಗೆ ಟೈಮ್ ಮಾಡೋದು ಕಷ್ಟ. ಬಟ್ ಎಫರ್ಟ್ಲೆಸ್ ಆಗಿ ಒಂದು ಸಿಕ್ಸರ್ ಹೊಡಿತಾರೆ. ನಾನಂತೂ ಆ ಶಾಟ್ ನೋಡಿ ಜಸ್ಟ್ ಸ್ಪೀಚ್ಲೆಸ್ ಆಗಿ ಸುಮ್ಮನೆ ನೋಡ್ತಾ ಕೂತಿದ್ದೆ. ಅಷ್ಟು ಚೆನ್ನಾಗಿತ್ತು. ನಾನು ಅದನ್ನು ರೀಪ್ಲೇ ಹಾಕಿದ್ರೆ ಬೇಕಾದರೆ ಒಂದು 100 ಸಲ ನೋಡ್ತೀನಿ. ಅಷ್ಟು ಬ್ಯೂಟಿಫುಲ್ ಆದಂಥ ಸಿಕ್ಸ್. ಬಟ್ ನಂತರ ಬಂದಿದ್ದು ನಿಮಗೆ ಟಿಮ್ ಡೇವಿಡ್ ಬಂದರು. ಟಿಮ್ ಡೇವಿಡ್ ಆದಮೇಲೆ ಕೃಣಾಲ್ ಪಾಂಡ್ಯ ಅವ್ರನ್ನ ತರಬಹುದಾಗಿತ್ತು ಅಥವಾ ರೊಮ್ಯಾರಿಯೋನ ಮೇಲೆ ತರಬೇಕಾ ಅಂತಂದರೆ ಇಲ್ಲ. ಯಾಕಂದರೆ ಏನಾದರೂ ರೊಮ್ಯಾರಿಯೋನ ಔಟ್ ಆಗಿಬಿಟ್ರೆ ಕೆಳಗಡೆ ಯಾರೂ ಇಲ್ಲ ಹಿಟ್ಟರ್ಸ್ ಅಂತ ಒಂದು ಸಂದರ್ಭ. ಟಿಮ್ ಡೇವಿಡ್ ಒಳ್ಳೆ ಒಂದು ಇನ್ನಿಂಗ್ಸ್. ಅವ್ರು ಇದ್ದಿದ್ದರೆ ಮೇ ಬಿ ಫಿನಿಶ್ ಆಗ್ತಿತ್ತೇನೋ ಅವ್ರ ಜೊತೆಗೆ ಶೆಫರ್ಡ್ ಏನಾದರೂ ಲಾಸ್ಟಿಗೆ ಇದ್ದಿದ್ರೆ. ಕೃಣಾಲ್ ಅವರ 2 ಸಿಕ್ಸ್. ಕೃಣಾಲ್ ಅವರು ಏನು ಆಡ್ತಿದ್ದಾರೆ, ಏನು ನಡೀತೆ ಅಲ್ಲಿ, ಶೆಫರ್ಡಿಂದನೇ ಆಗುತ್ತೆ ಅಂತಂದರೆ ಒಂದು 2 ಸಿಕ್ಸ್ ಬರುತ್ತಲ್ಲ, ಅಲ್ಲಿಂದ ನಿಮಗೆ ಆ ಕ್ಯಾಲ್ಕುಲೇಷನ್ಸ್ ಚೇಂಜ್ ಆಗುತ್ತೆ. ಹತ್ತಿರ ಬರ್ತೀವಿ ನಾವು ಆ ಲಾಸ್ಟ್ 2 ಓವರಲ್ಲಿ. ಅದಾದಮೇಲೆ ಶೆಫರ್ಡ್ಗೆ 6 ಬಾಲ್ 20 ರನ್ ಬಂದಂಥ ಸಂದರ್ಭದಲ್ಲೂ ಕೂಡ ಹೇಗೋಯ್ತು ಈ ಮ್ಯಾಚ್ ಅಂತಂದರೆ, ಎಲ್ಲೋ ಶಾಬಾಜಿಗೆ ಕೊಡ್ತಾರಾ ಅಥವಾ ದಿಗ್ವೇಶ್ ರಾತಿಗೆ ಕೊಡ್ತಾರಾ ಅನ್ನೋದ್ರ ಬಗ್ಗೆ ಇತ್ತು. ಶಾಬಾಜ್ ಬಂದಿರೋದೇ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತಾ ಇತ್ತು ಅವರು ಮಾತುಕತೆ ಮಾಡ್ತಿರ್ಬೇಕಾದ್ರೆ. ಬಟ್ ಶಾಬಾಜ್ ಅವರ ಡಿಸಿಷನ್ ಬಗ್ಗೆ ಮಾತನಾಡಲೇಬೇಕು. ಯಾಕಂದರೆ ಅವರು ವಿಕೆಟ್ ತೆಗೆದಿದ್ರು, ಟಿಮ್ ಡೇವಿಡ್ನ ಔಟ್ ಮಾಡಿದರು, ಪಟ್ಟಿದಾರ್ನ 2 ಮೇನ್ ಪಿಲ್ಲರ್ಗಳನ್ನು ಔಟ್ ಮಾಡಿದ್ರು ಕೂಡ ಲಾಸ್ಟ್ ಓವರ್ ಡಿಸ್ಕಷನಲ್ಲಿ ರಿಷಬ್ ಪಂತ್ ಕೂಡ ಇದ್ದರು. ಅವರೇ ಕನ್ವಿನ್ಸ್ ಮಾಡ್ತಾಯಿದ್ರು, ಈ ಓವರ್ ನೀನೇ ಮಾಡು ದಿಗ್ವೇಶ್ ರಾತಿಗೆ. ಅವ್ರು ಕಾಸ್ಟ್ಲಿನೇ. ದಿಗ್ವೇಶ್ ರಾತಿ ಆಲ್ಮೋಸ್ಟ್ 4 ಓವರ್ಗೆ 50 ರನ್ ಹೊಡ್ಸ್ಕೊಂಡಿದ್ರು. ಬಟ್ ಈವನ್ ಅಂದರೆ ಅದಕ್ಕೆ ಮುಂಚೆ 3 ಓವರ್ ಆಲ್ಮೋಸ್ಟ್ ಆಗ ಒಂದು 39 ಪ್ಲಸ್ 38 ರನ್ ಇತ್ತು. ಕಾಸ್ಟ್ಲಿ ಆದರೂ ಕೂಡ ನೀನೇ ಮಾಡುವಂಥ ಒಬ್ಬ 2 ವಿಕೆಟ್ ತಗೊಂಡಿರುವಂಥ ಬೌಲರ್ ಬಂದು ನಿಂತು ಮತ್ತೊಬ್ಬ ಬೌಲರ್ ಹೇಳೋದು ಇಟ್ಸ್ ಅ ಸ್ಪೆಷಲ್ ಥಿಂಗ್. ನಾನು ತುಂಬ LSCನ ಹೊಗಳ್ತಿದ್ದೀನಿ ಅಂತಲ್ಲ, ಆ ಗೇಮ್ ಪ್ರೆಸೆನ್ಸ್ ಇರುತ್ತಲ್ಲ, ಮೈಂಡ್ ಏನಿರುತ್ತೆ ಅದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ದಿಗ್ವೇಶ್ ರಾತಿ ಗೊತ್ತು, ಯಾಕಂದರೆ ಸ್ವಲ್ಪ ಶಾಬಾಸ್ ಸ್ಟ್ರೈಟ್ ಬಾಲ್ ಮಾಡಿರೋರು. ಬಟ್ ದಿಗ್ವೇಶ್ ಸ್ವಲ್ಪ ಗೂಗ್ಲಿಗಳನ್ನು ಹಾಕ್ತಾರೆ, ಪಿಚ್ಗಳು ಬೇರೆ ಬೇರೆ ಏರಿಯಾಗಳಲ್ಲಿ ಪಿಚ್ ಮಾಡ್ತಾ ಇರ್ತಾರೆ. ಅವರ ಟರ್ನಲ್ಲೂ ಕೂಡ ಸ್ವಲ್ಪ ವೇರಿಯೇಷನ್ಸ್ ಇದೆ. ಶೆಫರ್ಡ್ ಅವ್ರನ್ನ ಕನ್ಫ್ಯೂಸ್ ಮಾಡೋಕ್ಕೆ ಅಷ್ಟು ಸಾಕಿತ್ತು. ಕೆಲವೊಂದು ಸ್ಲಾಟಿಗೆ ಬಿದ್ದಿದೆ ಅಂತ ಅನಿಸ್ತಾ ಇತ್ತು, ಬಟ್ ಸ್ವಲ್ಪ ಶಾರ್ಟ್ ಬಿದ್ದು ಒಳಗೆ ಬರ್ತಾ ಇತ್ತು. ಕರೆಕ್ಟಾಗಿ ಕನೆಕ್ಟ್ ಮಾಡೋಕ್ಕೆ ಆಗಲೇ ಇಲ್ಲ, ಎಲ್ಲೂ ಟೈಮ್ ಮಾಡೋಕ್ಕಾಗಲೇ ಇಲ್ಲ. ಆ ರೀತಿ ಒಳ್ಳೆ ಓವರ್ ಅದು ದಿಗ್ವೇಶ್ ರಾತಿ. ಅವ್ರ ಆ್ಯಟಿಟ್ಯೂಡ್ ವಿಚಾರವಾಗಿ ಏನೇ ಇರ್ಬೋದು, ನೆನ್ನೆ ಕೊನೆ ಓವರ್ ಮಾತ್ರ ಅದ್ಭುತವಾಗಿತ್ತು. ಸೊ ಓವರಾಲ್ ನೋಡಿದ್ರೆ ಮೊಹಮ್ಮದ್ ಶಮಿ, ಪ್ರಿನ್ಸ್ ಯಾದವ್ 4 ಓವರ್ಗೆ 33 ರನ್, 3 ವಿಕೆಟ್, ಒಂದು ಅದ್ಭುತ ಸ್ಪೆಲ್. ನೆನ್ನೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ,
3 ಫ್ಯಾಕ್ಟರ್ಸ್ ಮ್ಯಾಚನ್ನು ನಮ್ಮಿಂದ ಎಳ್ಕೋತು ಅಂತಂದರೆ, ಒಂದು ಮಿಚೆಲ್ ಮಾರ್ಷ್ ಅವರ ಆ ಡಾಮಿನೆನ್ಸ್, ಎರಡನೇದು ರಿಷಬ್ ಪಂತ್ ಅವರ ಆ ಒಂದು ಕ್ಯಾಮಿಯೋ, ಮೂರನೇದು ಅದ್ಭುತವಾದಂಥ ಸ್ಪೆಲ್, 4 ಓವರ್ಗೆ 33 ರನ್ 3 ವಿಕೆಟ್, ಬ್ಯೂಟಿಫುಲ್. ಸೊ ಡಿಸರ್ವ್ ಟು ವಿನ್ ಅಂತ ಅನಿಸ್ತು. ಮಳೆ ಬರದೇ ಹೋಗಿದ್ರೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇಲ್ಲದೆ ಹೋಗಿದ್ರೆ ಸ್ವಲ್ಪ ಇನ್ನೂ ಸ್ಮೂತಾಗಿ ಹೋಗ್ತಾ ಇತ್ತೇನೋ ಮ್ಯಾಚ್, ನಮಗೆ ಚಾನ್ಸ್ ಇತ್ತು ಏನೋ. ಜೊತೆಗೆ ಅವರಿಗೆ ಎಕ್ಸ್ಟ್ರಾ ಆ್ಯಡ್ ಕೂಡ ಆಯಿತು DLS ಪ್ರಕಾರ, ರನ್ಗಳು ಹೆಚ್ಚಾಗಿ ಹೋಗಿದ್ರಿಂದ ನಮಗೆ ಟಾರ್ಗೆಟ್ ಇನ್ನೂ ಹೆಚ್ಚಾಯಿತು. ಸೊ ಹಾಗಾಗಿ ಇವೆಲ್ಲ ನೆಪಗಳಷ್ಟೇ. ನಾವು ಪರ್ಫೆಕ್ಟಾಗಿ ಕ್ರಿಕೆಟ್ ಆಡಿದ್ರೆ ಅಥವಾ ನಮ್ಮ ಪ್ಲ್ಯಾನ್ ಪ್ರಕಾರ ಎಲ್ಲವೂ ಕೂಡ ಹೋದರೆ ಇದೆಲ್ಲ ಲೆಕ್ಕಕ್ಕೆ ಬರಲ್ಲ. ಬಟ್ ವಾಟ್ ಎವರ್, ಮ್ಯಾಚನ್ನು ನಾವು ಕಳ್ಕೊಂಡಿದ್ದೀವಿ, ಆ ಮ್ಯಾಚ್ ಮುಗೀತು. ಈಗ ಮುಂದಿನ 4 ಮ್ಯಾಚ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಇದ್ರ ಬಗ್ಗೆ ನಾನು ಒಂದು ಸ್ಪೆಷಲ್ ವೀಡಿಯೋನ ಮಾಡ್ತೀನಿ. RCBಯ ಪಾಯಿಂಟ್ ಟೇಬಲ್ ಕಂಡೀಷನ್ ಹೇಗಿದೆ, ಮುಂದೆ ಯಾವ ರೀತಿಯಾಗಿ ನಾವು ಆಡಬೇಕು, ಯಾವ್ಯಾವ ಮ್ಯಾಚ್ಗಳು ಕ್ರೂಷಿಯಲ್ ಆಗುತ್ತೆ, ಯಾವ್ದು ಟಫ್ ಆಗುತ್ತೆ, ಯಾವ್ದು ಸ್ವಲ್ಪ ನಮಗೆ ಈಸಿ ಅಂತ ಅನಿಸ್ಬೋದು ಅಂತ. ಬಟ್ ಈ ಸಲ ಅದನ್ನು ಪ್ರಿಡಿಕ್ಟ್ ಮಾಡೋದು ಕಷ್ಟ, ಯಾಕಂದರೆ ಈಗ ಬಾಟಮಲ್ಲಿರುವಂಥ ಟೀಮ್ಗಳು ಕ್ಲಿಕ್ ಆಗ್ತಾ ಇದೆ. ಸೊ ನಿಮ್ಮ ಪ್ರಕಾರ ನೆನ್ನೆ ಮ್ಯಾಚ್ನ ಟರ್ನಿಂಗ್ ಪಾಯಿಂಟ್ ಯಾವುದು ನೀವು ಹೇಳಿ. ಸೊ ಏನು ಚೇಂಜ್ ಮಾಡಬೇಕು ನೆಕ್ಸ್ಟ್ ಮ್ಯಾಚಿಗೆ, ಅದ್ರ ಬಗ್ಗೆ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.